ಚುನಾವಣೆ ಕಾರ್ಯಗಳನ್ನು ಉದ್ಘಾಟನೆ ಮಾಡಿದ್ರು. ಒಂದು BL ಸಂತೋಷಿ ಅವರು ನಮಗೆ ಹೆಚ್ಚಿನ ಆನೆ ಬಲ ಬಂದಂಗಾಗಿದೆ. BTM ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕಾಗಿರ್ತಕ್ಕಂಥದ್ದು ಇಲ್ಲಿಯ ಜನ ನಿಜವಾಗಿರ್ತಕ್ಕಂಥ ಅಭಿವೃದ್ಧಿ ಅಂದ್ರೆ ಏನು ಅಂತ ನೋಡಬೇಕು. ಈ ಬಾರಿ BTM ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ ಯಾವ ರೀತಿಯ ಬಹುಮತ ನನಗೆ ಪ್ರಾಪ್ತಿಯಾಗುತ್ತೋ MLA ಎಲೆಕ್ಷನ್ ನಲ್ಲೂ ಅದೇ ರೀತಿಯ ಆಶೀರ್ವಾದವನ್ನು ಜನರಿಂದ ಪಡ್ಕೊಳ್ತೀನಿ ಅನ್ನುವಂತ ಒಂದು ಅಭೂತಪೂರ್ವ ವಿಶ್ವಾಸ. ಇವತ್ತು BTM ನಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳೆದಿರ್ತಕ್ಕಂಥ ಅರಾಜಕ ನಾಯಕರುಗಳಿಗೆ ಎದೆಯಲ್ಲಿ ಅವಲಕ್ಕಿ ಕುಟ್ಟುವಂತ ರೀತಿಯಲ್ಲಿ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಇವತ್ತು ಈ ಕ್ಷೇತ್ರದಲ್ಲೂ ಕೂಡ ವಿಜಯದ ಧ್ವಜವನ್ನ ನೆಡ್ಲಿಕ್ಕೆ ತಯಾರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸತತ ಸಮಸ್ಯೆ ಆಯ್ತಾ ಇವ್ರ ಅದರ ಮಾಫಿಯಾದ ಎಲ್ಲ ನಾಯಕತ್ವ ಇವ್ರ ಕೈಲಿ ಇದೆ. ಮತ್ತೊಂದ್ರ ಸಮಸ್ಯೆ ಆಗತ್ತಾ ಅದರ ಯೋಜನೆಗಳೆಲ್ಲ ಇವ್ರ ಕೈಲಿದೆ. ಆ ತರದ ಒಬ್ಬ ಶಾಸಕರನ್ನ ನಾವು ಇಟ್ಕೊಂಡಿದೀವಿ ಈ ಕ್ಷೇತ್ರದವರು ಮತ್ತು ಬಹಳ ವರ್ಷದಿಂದ ಗೆಲ್ಲಿಸ್ತಾ ಇದೀವಿ. ಇದಕ್ಕೆ ಒಂದು ಅಂತ್ಯ ಹಾಡಬೇಕಾಗಿರ್ತಕ್ಕಂಥ ಕಾಲ ಬಂದಿದೆ. ನಮ್ಮಲ್ಲೇ ಬಹಳ ಜನರಿಗೆ ಇಷ್ಟ ಇರಲಿಲ್ಲ ಬೇಗ ಅಂತ್ಯ ಆಡಬೇಕು ಅಂತ. ಆದ್ರೆ ನಿಧಾನಕ್ಕೆ ನಮ್ಮಲ್ಲಿರೋ ಎಲ್ರಿಗೂ ಅಂತ ಶುರು ಆಗಿದೆ. ಇಲ್ಲ ಇದ್ರ ಕತೆ ರಾಜಕೀಯ ಕಥೆಯನ್ನ ಮುಗಿಸ್ಬೇಕು, ಭಾರತೀಯ ಜನತಾ ಪಾರ್ಟಿಯನ್ನ ಮೇಲೆ ಎತ್ಕೊಂಡು ಬರಬೇಕು ಅಂತ. ನಾನೊಬ್ಬ ದಂಡನಾಯಕ ಎಂದೆಂದು ನಿಮ್ಮೂರ ಸೇವಕ. BTM ಬಿಜೆಪಿ ಗೆಲ್ಲುತ್ತೆ ಅನ್ನೋ ವಾತಾವರಣ ಜೊತೆಗೆ ಆರಾಮಾಗಿ ಜಯನಗರನೂ ಬರುತ್ತೆ. ಯಾಕಂದ್ರೆ ಪರಾವಲಂಬಿ ಸಸ್ಯ ಈ ಗಿಡನೇ ಒಣಗುತ್ತೆ ಅಂತ ಹೇಳಿದ್ರೆ ಆ ಗಿಡ ಬದುಕೋದು ಇಲ್ಲ. ಕೆಂಪೇಗೌಡ ನೆನಪಾಗಲ್ಲ, ಆದ್ರೆ ಎದ್ದು ಬಿದ್ದಾಗೆಲ್ಲ ಟಿಪ್ಪು ನೆನಪಾಗುತ್ತೆ. ಇವರಿಗೆ ರಾಜ್ಯಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂತ ಒನಗೆ ಓಬವ್ವನ್ ನೆನಪಾಗೋದಿಲ್ಲ, ಆದ್ರೆ ಟಿಪ್ಪು ಸುಲ್ತಾನ್ ಆರಾಧನೆ ಮಾಡ್ತಾರೆ. ಇವ್ರಿಗೆ ಯಾವಾಗ ಸಿನಿಮಾ ನಟರು ನಟರಿಗೆ ಪ್ರಚಾರ ಮಾಡ್ತಿದ್ರು, ಅವ್ರಿಗೆ ನಾವು ಜಾಗ ಬಿಟ್ಕೊಟ್ಟು ಆ ನಟರನ್ನೆಲ್ಲ ಮಧ್ಯದಲ್ಲಿ ನಿಲ್ಲಿಸ್ತಿದ್ರು ಅಂತಲೇ. ಪಾಪ ಸುದೀಪ್ ನಮ್ಗೆ ಬೆಂಬಲ ಘೋಷಣೆ ಮಾಡಿದ್ರೆ ಅವ್ರು ದೇಶ ವಿರೋಧಿ ಆಗ್ಬಿಟ್ರು ಆಗ್ಲೇ ಅಂತ. ಎಲ್ಲದರಲ್ಲೂ ಕೊಳಗುಡಿಸ್ತಕ್ಕಂಥ ಎಲ್ಲದರಲ್ಲೂ ಕಲ್ಲು ಒಂದು ಅತ್ಯಂತ ಕೀಳು ಪ್ರವೃತ್ತಿಯ ಜನಗಳು ಇವತ್ತು ನಮ್ಮ ರಾಜ್ಯದ ನಾಯಕರು ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ. ಒಗ್ಗಟ್ಟಿನಿಂದ ಈ ಸಲ ಚುನಾವಣೆಯನ್ನು ಎದುರಿಸಬೇಕನ್ನತಕ್ಕಂಥ ವಿಶ್ವಾಸದೊಂದಿಗೆ ಈ ಒಂದು ಚುನಾವಣೆ ಕಚೇರಿಯನ್ನು ಉದ್ಘಾಟನೆಯನ್ನ ಮಾಡ್ತಾ ಪ್ರತಿ ಕ್ಷೇತ್ರದಲ್ಲೂ ಕೂಡ ಗೆಲ್ಲುವಂತ ಆತ್ಮವಿಶ್ವಾಸ ಇರುವಂತ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡುವಂತ ಅಭ್ಯರ್ಥಿಗಳೇ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿ ಬರ್ತಾರೆ. ಸುಮಾರು ಅನೇಕ ಕಾರ್ಯಕ್ರಮಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿಗೊಳ್ತಾ ಇದೆ. BTM ಈ ಬಾರಿ ಗೆಲ್ತೀವಿ. ಕಾಂಗ್ರೆಸ್ ತೊರೆದು ಅವ್ರ ಮನಸ್ಫೂರ್ತಿಯಾಗಿ ಅವರು ಭಾರತೀಯ ಜನತಾ ಕರ್ನಾಟಕ ರಾಜ್ಯ ವಿಧಾನಸಭೆಗೆ ನಾಮಪತ್ರಗಳ ಸಲ್ಲಿಕೆ ಆರಂಭ ಆಗತ್ತೆ. ಈ ಒಂದು ದಿನಗಣನೆಯ ಸಂದರ್ಭದಲ್ಲಿಯೇ ರಾಜ್ಯಾದ್ಯಂತ ಬಿಜೆಪಿಯವರ ಪಟ್ಟಿ ಬಿಡುಗಡೆ ಆಗಲಿಲ್ಲ ಎನ್ನುವಂತ ಒತ್ತಡ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಆ ಒಂದು ಕ್ಷೇತ್ರಗಳನ್ನ ಟಾರ್ಗೆಟ್ ರೀತಿಯಂತೆ ಆಯ್ಕೆ ಮಾಡಿಕೊಂಡಿರುವಂತ ಬಿಜೆಪಿಯವರು ಅಲ್ಲೆಲ್ಲ ಕೂಡ ಚುನಾವಣಾ ಪ್ರಚಾರದ ಕಚೇರಿಗಳನ್ನ ಆರಂಭಿಸುತ್ತಿದ್ದಾರೆ. ಅಂತಹ ಕ್ಷೇತ್ರಗಳ ಪೈಕಿ ಬೆಂಗಳೂರಿನ BTM ವಿಧಾನಸಭಾ ಕ್ಷೇತ್ರವು ಕೂಡ ಒಂದಾಗಿದೆ. ಈ ಒಂದು ಚುನಾವಣಾ ಪ್ರಚಾರ ಕೇಂದ್ರವನ್ನ ಅಂದ್ರೆ ಕಚೇರಿಯನ್ನ ಖುದ್ದು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತ ಸಂತೋಷ್ ರವರು, ಹಾಗೆ ಬೆಂಗಳೂರಿನ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಗೋಪಿನಾಥ್ ರೆಡ್ಡಿ, BTM ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ಹಾಗೆ ಬೆಂಗಳೂರು ದಕ್ಷಿಣದ ಖಜಾಂಚಿಯೂ ಆಗಿರುವಂತಹ ಶ್ರೀಧರ್ ರೆಡ್ಡಿರವರ ಸಮ್ಮುಖದಲ್ಲಿ ಕೋರಮಂಗಲಕ್ಕೆ ಹೊಂದಿಕೊಂಡಿರುವಂತಹ ಶ್ರೀನಿವಾಗಿಲುವಿನಲ್ಲಿ ನೂತನವಾದಂತಹ ಕಚೇರಿಗೆ ಚಾಲನೆಯನ್ನ ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಸಂತೋಷ್ ಮತ್ತು ಇತರೆ ಮುಖಂಡರುಗಳಿಗೆ ಪೂರ್ಣ ಕುಂಭ ಕಳಶದೊಂದಿಗೆ ಸ್ವಾಗತವನ್ನ ಕೋರಲಾಯಿತು.
ಒಂದು ಸಂದರ್ಭದಲ್ಲಿ ನೇರವಾಗಿ ಈ ಒಂದು BTM ವಿಧಾನಸಭಾ ಕ್ಷೇತ್ರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇಲ್ಲಿನ ಹಾಲಿ ಶಾಸಕರಾಗಿರುವಂತಹ ರಾಮಲಿಂಗಾರೆಡ್ಡಿರವರ ಹೆಸರನ್ನೇ ಹೇಳದೆ ಸಂತೋಷ್ ರವರು ಇಲ್ಲಿ ಬಿಜೆಪಿಯ ಕೆಲ ಮುಖಂಡರುಗಳಿಗೆ ಇಲ್ಲಿನ ಕ್ಷೇತ್ರವನ್ನ ಬಿಜೆಪಿ ಮಯವಾಗಿಸುವುದು ಇಷ್ಟವಿಲ್ಲ. ಇದನ್ನ ನನಗೆ ಮಾಧ್ಯಮಗಳ ಸಮಕ್ಷಮದಲ್ಲಿ ಹೇಳೋದಕ್ಕೆ ನನಗೇನು ಹಿಂಜರಿಕೆ ಇಲ್ಲ. ಆದ್ರೆ ಈ ಬಾರಿ ಈ ಒಂದು ಕ್ಷೇತ್ರವನ್ನ ತಮ್ಮದಾಗಿಸಿಯೇ ತೀರ್ತೇವೆ ಎನ್ನುವಂತ ಸಂದೇಶವನ್ನ ಈ ಒಂದು ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೇರವಾಗಿ ಸಂತೋಷ್ ರವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾ ಪ್ರಸ್ತಾಪಿಸಿದರು. ಇವತ್ತು ಬೆಂಗಳೂರಿನಲ್ಲಿ ಏನೇ ಸಮಸ್ಯೆ ಆದ್ರೂ ಅದ್ರದ್ದು ಎಲ್ಲ ಮೂಲ BTM ನ ಶಾಸಕರ ಹತ್ರಕ್ಕೆ ಬರುತ್ತೆ ಅಂತ ಎಲ್ಲ ಬರುತ್ತೆ. ಕಸದ ಸಮಸ್ಯೆ ಆಯ್ತಾ, ಇವ್ರ ಅದ್ರ ಮಾಫಿಯಾದ ಎಲ್ಲ ನಾಯಕತ್ವ ಇವ್ರ ಕೈಲಿ ಇದೆ. ಮತ್ತೊಂದ್ರ ಸಮಸ್ಯೆ ಆಗತ್ತಾ, ಅದ್ರದ್ದು ಯೋಜನೆಗಳೆಲ್ಲ ಇವ್ರ ಕೈಲಿದೆ. ಆ ತರದ ಒಬ್ಬ ಶಾಸಕರನ್ನ ನಾವು ಇಟ್ಕೊಂಡಿದೀವಿ ಈ ಕ್ಷೇತ್ರದವರು ಮತ್ತು ಬಹಳ ವರ್ಷದಿಂದ ಗೆಲ್ಲಿಸ್ತಾ ಇದೀವಿ. ಇದಕ್ಕೆ ಒಂದು ಅಂತ್ಯ ಆಡಬೇಕಾಗಿರ್ತಕ್ಕಂಥ ಕಾಲ ಬಂದಿದೆ. ಅಂತ್ಯ ಆಡಬೇಕಾಗಿರ್ತ ನನಗೂ ಗೊತ್ತು, ನಮ್ಮಲ್ಲೇ ಬಹಳ ಜನರಿಗೆ ಇಷ್ಟ ಇರಲಿಲ್ಲ ಬೇಗ ಅಂತ್ಯ ಆಡಬೇಕು ಅಂತ. ಆದ್ರೆ ನಿಧಾನಕ್ಕೆ ನಮ್ಮಲ್ಲಿರೋ ಎಲ್ರಿಗೂ ಅಂತ ಶುರು ಆಗಿದೆ. ಇಲ್ಲ, ಇದ್ರ ಕತೆ ರಾಜಕೀಯ ಕಥೆಯನ್ನ ಮುಗಿಸ್ಬೇಕು, ಭಾರತೀಯ ಜನತಾ ಪಾರ್ಟಿಯನ್ನ ಮೇಲೆ ಎತ್ಕೊಂಡು ಬರ್ಬೇಕು ಅಂತ ಅರ್ಥ. ನಮ್ಮಲ್ಲೇ ಅನೇಕರಿಗೆ ಅನಿಸ್ತಾ ಇರಲಿಲ್ಲ ಅನ್ನೋದನ್ನ ನಾನು ನಿಮ್ಮ ಎದುರಿಗೆ ಆರಾಮಾಗಿ ಹೇಳ್ತೀನಿ. ನನಗೆ ಗೊತ್ತು TV ಕ್ಯಾಮ್ರಾ ಇದೆ ಅಂತ, ನನಗೆ ಚೆನ್ನಾಗಿ ಗೊತ್ತು ಅಂತಾರೆ. ಆದ್ರೆ ಮನೆಯಲ್ಲಿ ಒಬ್ಬೊಬ್ಬರೇ ಮನ್ಸು ಮಾಡ್ತಾರೆ. ಒಂದೇ ಸರಿ ಮನ್ಸು ಹಾಕ್ಬಿಡುತ್ತೆ ಅಂತ ಏನಿಲ್ಲ. ಒಬ್ಬೊಬ್ಬರೇ ಮನ್ಸು ಮಾಡ್ತಾ 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 ಇವತ್ತು ಇಲ್ಲಿನ ಕಾರ್ಯಕರ್ತರ ಬೆಂಬಲಕ್ಕೆ ಇಡೀ ಪಕ್ಷ ನಿಂತ್ಕೊಂಡಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಈ ಕ್ಷೇತ್ರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಅನೇಕ ಸರಿ ಬಂದಿದ್ದಾರೆ. ಹಾಗೆಯೇ ಈ ಒಂದು BTM ವಿಧಾನಸಭಾ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರೆ ಪಕ್ಕದಲ್ಲಿರುವಂತಹ ಜಯನಗರವು ಕೂಡ ಸುಲಭವಾಗಿ ಬರುತ್ತೆ, ಇಡೀ ಮರ ಒಣಗಿ ಹೋಗುತ್ತೆ ಎನ್ನುವಂತ ಮಾರ್ಮಿಕವಾಗಿಯೂ ಕೂಡ ಮಾತನಾಡಿದ್ರು. 104ರಿಂದ 113ಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 113ರಿಂದ 150ರ ಕಡೆಗೆ ಮುಖ ಮಾಡಿ ದಾಪುಗಾಲ ಇಡಬೇಕು ಅಂದ್ರೆ ಅದರಲ್ಲಿ ಮೊಟ್ಟ ಮೊದಲನೇ ಹೆಸರು BTM ಲೇಔಟ್. ಯಾಕಂದ್ರೆ BTM ಗೆಲ್ಲೋದ್ರ ಜೊತೆಗೆ BTM ಬಿಜೆಪಿ ಗೆಲ್ಲುತ್ತೆ ಅನ್ನೋ ವಾತಾವರಣದ ಜೊತೆಗೆ ಆರಾಮಾಗಿ ಜಯನಗರನು ನಮ್ ಜೊತೆಗೆ ಬರುತ್ತೆ. ಆರಾಮಾಗಿ ಜಯನಗರನು ಬರುತ್ತೆ. ಯಾಕಂದ್ರೆ ಅಲ್ಲಿ ಪರಾವಲಂಬಿ ಸಸ್ಯ ಇರೋದು, ಅಲ್ಲೇನು ಸ್ವತಂತ್ರವಾಗಿರ್ತಕ್ಕಂಥ ಮರ ಇಲ್ಲ, ಪರಾವಲಂಬಿ ಸಸ್ಯ ಇರ್ತಕ್ಕಂಥದ್ದು. ಈ ಗಿಡನೇ ಒಣಗುತ್ತೆ ಅಂತ ಹೇಳಿದ್ರೆ ಆ ಗಿಡ ಬದುಕೋದು ಇಲ್ಲ. ಹಾಗಾಗಿ ಏಕದಮ್ ನಮ್ಗೆ 104ರಿಂದ 100 ನೀವು ಒಂದು ಗೆಲ್ತಿದ್ರೆ ಒಂದು ಫ್ರೀ ಇದು. ನೀವಂತ ತುಂಬಾ ನೋಡಿರ್ತೀರಿ ಅಂತದ್ದು ಅಂತ. ಹಾಗೆ ಇದು ಗೆದ್ರೆ ಅದು ಫ್ರೀ ಆಗಿ ಸಿಗುತ್ತೆ ಆರಾಮಾಗಿ. ನೀವು ಹತ್ತಿದ್ದಲ್ಲಿ ಇದು ಗೆಲ್ತೀವಿ ಅಂತಕ್ಕಂಥ ವಾತಾವರಣ ನಾಮಪತ್ರ ಆದ್ಮೇಲೆ ತೋರಿಸಿ, ಅದಾದ್ಮೇಲೆ ಜಯನಗರ ಕತೆ ನಾನ್ ನಿಮ್ಗೆ ಹೇಳ್ತೀನಿ ಅಂತದೆ. ಹಾಗೆ ಒಂದಕ್ಕೊಂದು ಫ್ರೀ ಅಂತ ಇಟ್ ಮಾತ್ರ ಅಲ್ಲ, ಇಲ್ಲಿ ಗೆಲ್ತೀವಿ ಅಂತ ವಾತಾವರಣ ಇರ್ತಾ ಇದ್ದಂಗೆ ಇನ್ನೊಂದು ದೊಡ್ಡ ಆಲದ ಮರ ಆನೆಕಲ್ಲು ನಮ್ ಜೊತೆಗೆ ಬರಕ್ ಶುರು ಆಗುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಇವರು ಅನೇಕ ಮಿತ್ರರ ನಿಧಾನಕ್ಕೆ ಯಾಕೋ ಇವ್ರ ಜೊತೆ ಹೋದ್ರೆ ಉಳಿಗಾಲ ಇಲ್ಲ ಅಂತ ಅವರು ಟ್ರಿಪ್ ಹೊರಡಕ್ಕೆ ಶುರು ಮಾಡ್ಬಿಡ್ತಾರೆ ಅಂತಲೇ ವಾಗ್ದಾನ ನಾನು ಮಾಡ್ತೀನಿ ನಿಮ್ಗೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ತೊರೆದು ಅಪಾರ ಪ್ರಮಾಣದಲ್ಲಿನ ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆಯಾದರು. ಇವರಿಗೆ ಕೇಸರಿ ಶಾಲುಗಳನ್ನು ತೊಡಿಸಿ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಬಿಜೆಪಿ ಯಾವತ್ತೂ ಮುಂದೆ, ಬಿಜೆಪಿ ನಮ್ಮ ಮನಸ್ಸಲ್ಲೊಂದೇ, ಬಿಜೆಪಿ ಕಣಕಣದಲ್ಲೂನು ಬಿಜೆಪಿ ಈ ಮಣ್ಣಲ್ಲಿ ಇದೆ ಬಿಜೆಪಿ. ಇದೇ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಮಾತನಾಡಿ BTM ವಿಧಾನಸಭಾ ಕ್ಷೇತ್ರವನ್ನ ಲೋಕಸಭೆಯಲ್ಲಿ ಯಾವ ರೀತಿಯಾಗಿ BTM ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ನೀಡಿದ್ರು ಅದೇ ರೀತಿ ವಿಧಾನಸಭೆಯಲ್ಲೂ ಕೂಡ ಲೀಡ್ ನೀಡಬೇಕು ಅಂತ ಹೇಳಿ ಕಾರ್ಯಕರ್ತರಿಗೆ ಕರೆ ನೀಡಿದ್ರು. ಸ್ಥಾಪನಾ ದಿನದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ಇವತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾರ್ಯಾಲಯದ ಉದ್ಘಾಟನೆ ಆಗಿದೆ. ಪ್ರತಿ ಬಾರಿಯೂ ಲೋಕಸಭೆಯಲ್ಲಿ ಈ ಭಾಗದ ಜನ ಭಾರತೀಯ ಜನತಾ ಪಾರ್ಟಿಗೆ ಪ್ರತಿ ಬಾರಿಯೂ ಆಶೀರ್ವಾದವನ್ನು ಮಾಡಿದ್ದಾರೆ. ವಿಧಾನಸಭಾ ಕ್ಷೇತ್ರದ ಚುನಾವಣೆಗಳು ನಡೆದಾಗಲೂ ಕೂಡ ನಮಗೆ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಮ್ಮನ್ನ ಪ್ರೀತಿ ಮಾಡುವಂತ, ಬಿಜೆಪಿಗೆ ಆಶೀರ್ವಾದ ಮಾಡುವಂತ ಬಹಳ ಜನ ಕಾರ್ಯಕರ್ತರು, ಅದಕ್ಕಿಂತ ದೊಡ್ಡ ಮಟ್ಟದ ಮತದಾರರು ಈ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಇದ್ದಾರೆ. ಕೆಲವು ಸಣ್ಣ ಪುಟ್ಟ ಕಾರಣಗಳಿಂದಾಗಿ, ನಮ್ಮಲ್ಲಿರುವಂತಹ ಒಗ್ಗಟ್ಟಿನ ಕೆಲವು ಬಾರಿಯ ಕೊರತೆಯಿಂದಾಗಿ ಈ ಕ್ಷೇತ್ರವನ್ನ ನಾವು ವಿಧಾನಸಭಾ ಮಟ್ಟದಲ್ಲಿ ನಾವು ಪಡ್ಕೊಳ್ಬೇಕಾದಂತ ಯಶಸ್ಸು ಇಲ್ಲಿವರೆಗೆ ಪಡ್ಕೊಂಡಿಲ್ಲ. ಆದ್ರೆ ಕಳೆದ 3.5-4 ವರ್ಷಗಳಿಂದ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡಿರುವಂತಹ ಅನುಭವದ ಮೇಲೆ ನಾನು ಹೇಳಬಲ್ಲೆ, ಈ ಬಾರಿಯ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ಇದೆ,
ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನುವಂತ ಒಂದು ನವ ವಿಶ್ವಾಸ ನಮ್ಮೆಲ್ಲರಲ್ಲಿದೆ. ಈ ಬಾರಿ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ ಯಾವ ರೀತಿಯ ಬಹುಮತ ನನಗೆ ಪ್ರಾಪ್ತಿಯಾಗುತ್ತೋ MLA ಎಲೆಕ್ಷನ್ ನಲ್ಲೂ ಅದೇ ರೀತಿಯ ಆಶೀರ್ವಾದವನ್ನ ಜನರಿಂದ ಪಡ್ಕೊಳ್ತೀವಿ ಅನ್ನುವಂತ ಒಂದು ಅಭೂತಪೂರ್ವ ವಿಶ್ವಾಸ ನಮಗೆ. ಇವತ್ತು ಸಂತೋಷ್ ಜಿ ಬಂದು ಚುನಾವಣಾ ಕಾರ್ಯಾಲಯದ ಉದ್ಘಾಟನೆ ಮಾಡಿರುವಂತದ್ದು ಈ ಉತ್ಸಾಹ, ಈ ಸ್ಫೂರ್ತಿ ಇಮ್ಮಡಿಗೊಳಿಸಿದೆ. ಹೊಸದಾಗಿ ಕೋದಂಡರಾಮ್ರಂತೆ ಬಹಳ ದಿನಗಳಿಂದ ನಮ್ಮ ಚರ್ಚೆ ನಡೀತಾ ಇತ್ತು. ಇಂದು ನಾಳೆ ಅಂತ ಅವ್ರು ಸೇರ್ಕೊಳ್ಳೋದು BBMP ಚುನಾವಣೆಗ ಅದಾದ್ಮೇಲೆ ಏನು ನಡೀತಾನೆ ಇತ್ತು. ಆದ್ರೆ ಸ್ಥಾಪನಾ ದಿವಸದಂದೇನೆ ಮುಹೂರ್ತ ಕೂಡು ಬಂದಿರುವಂತದ್ದು ನಮಗೆ ಬಹಳ ಸಂತೋಷ. BTM ವಿಧಾನಸಭಾ ಕ್ಷೇತ್ರದ ಈ ಚುನಾವಣೆ ಬರುವಂತಹ ಇನ್ನೊಂದು 25-30 ದಿವಸಗಳೇನಿದೆ ನಮ್ಮೆಲ್ಲರಿಗೂ ಕೂಡ ಒಂದು ಪರೀಕ್ಷೆ. ಬಹಳ ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡೋಣಂತೆ. ಇಡೀ ಬೆಂಗಳೂರಿನಲ್ಲಿರುವಂತ ಎಲ್ಲ ಜಾತಿ ಜನಾಂಗಗಳು ಎಲ್ಲರೂ ಇರುವಂತ ಒಂದು ಕಂಪ್ಲೀಟ್ ಕಾಸ್ಮೋಪಾಲಿಟನ್ ಕ್ಷೇತ್ರ BTM. ಎಲ್ಲ ಭಾಷೆ ಮಾತಾಡುವಂತ ಜನ ಇಲ್ಲಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಿರುವಂತ ಜನ ಇಲ್ಲಿ ವಾಸ ಮಾಡಿದ್ದಾರೆ. ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲಿ ಜಿಲ್ಲೆಗಳಿಂದ ಬಂದಿರುವಂತ ಜನ ಇಲ್ಲಿದ್ದಾರೆ. ಒಂದ್ ರೀತಿಯ ಮಿನಿ ಇಂಡಿಯಾ ನಾವು ಇಲ್ಲಿ BTM ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡಬಹುದು. ಸಂಸ್ಥಾಪನಾ ದಿನ ಮತ್ತು BTM ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಕಚೇರಿಯನ್ನ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಸಂತೋಷ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನಡೆಸಿದರು. ಈ ಒಂದು ಸಂದರ್ಭದಲ್ಲಿ ನೇರವಾಗಿ ರಾಮಲಿಂಗಾರೆಡ್ಡಿರವರ ಹೆಸರನ್ನ ಹೇಳದೆ ಇಡೀ ಬೆಂಗಳೂರಿನ ಎಲ್ಲ ಹಾಗು ಹೋಗುಗಳಿಗೂ, ಬೆಂಗಳೂರಿನ ಸಮಸ್ಯೆಗಳಿಗೂ, ಬೆಂಗಳೂರಿನಲ್ಲಿ ಬಿಜೆಪಿ ಮತ್ತಷ್ಟು ಪ್ರಬಲವಾಗಿ ಬೆಳೆಯಲು ಈ ಒಂದು BTM ವಿಧಾನಸಭಾ ಕ್ಷೇತ್ರವನ್ನ ಈ ಬಾರಿ ಬಿಜೆಪಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಒಂದೇ ತಿಂಗಳಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನು ಒಳಗೊಂಡಂತೆ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯು ಕೂಡ BTM ವಿಧಾನಸಭಾ ಕ್ಷೇತ್ರಕ್ಕೆ ಬರುವುದರ ಮಾರ್ಮಿಕತೆಯನ್ನು ಕೂಡ ವಿವರಿಸಿದರು. ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರ ಉದ್ದೇಶಿಸಿ ಸಂತೋಷ್ ಅವರು ಮಾತನಾಡಿದ್ದು ಹೀಗೆ. ಇವತ್ತು BTM ನಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳೆದಿರ್ತಕ್ಕಂಥ ಅರಾಜಕ ನಾಯಕರುಗಳಿಗೆ ಎದೆಯಲ್ಲಿ ಅವಲಕ್ಕಿ ಕುಟ್ಟುವಂತ ರೀತಿಯಲ್ಲಿ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಇವತ್ತು ಈ ಕ್ಷೇತ್ರದಲ್ಲೂ ಕೂಡ ವಿಜಯದ ಧ್ವಜವನ್ನ ನೆಡಲಿಕ್ಕೆ ತಯಾರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಯನ್ನ ನಂಬರ್ 1 ಶಾಸಕರನ್ನಾಗಿ ಮಾಡಲಿಕ್ಕೆ. BTM ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ಕ್ಷೇತ್ರವನ್ನ ತನ್ನ ತೆಕ್ಕೆ ಒಳಗೆ ತಗೊಳ್ಬೇಕು. BTM ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕಾಗಿರ್ತಕ್ಕಂಥದ್ದು ಇಲ್ಲಿಯ ಜನ ನಿಜವಾಗಿರ್ತಕ್ಕಂಥ ಅಭಿವೃದ್ಧಿ ಅಂದ್ರೆ ಏನು ಅಂತ ನೋಡ್ಬೇಕು. ಆ ಕಾರಣಕ್ಕೆ ಬಿಜೆಪಿ ಗೆಲ್ಲಬೇಕಿಲ್ಲ. ಹಾಗೆ BTM ವಿಧಾನಸಭಾ ಕ್ಷೇತ್ರವನ್ನ ಬಿಜೆಪಿ ಗೆಲ್ಲಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನ ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ರಾಜಕೀಯ ಸಮಸ್ಯೆನೂ ಆಗುತ್ತೆ, ಆಡಳಿತದ ಸಮಸ್ಯೆನೂ ಪರಿಹಾರ ಆಗುತ್ತೆ. ಆ ಕಾರಣಕ್ಕೆ BTM ಗೆಲ್ಲಬೇಕು. ಹಾಗೆ ಈ ಕ್ಷೇತ್ರಕ್ಕೆ ಇಡೀ ಪಕ್ಷ ಈ ಕ್ಷೇತ್ರದ ಅಭ್ಯರ್ಥಿಯನ್ನ ಭಾರತೀಯ ಜನತಾ ಪಕ್ಷದ ಶಾಸಕನನ್ನಾಗಿ ಮಾಡಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಸಂಕಲ್ಪಕ್ಕೆ ಒತ್ತಾಸೆಯಾಗಿ ಇಡೀ ಪಕ್ಷ ಇವತ್ತಿಲ್ಲಿ ಬಂದು ನಿಂತ್ಕೊಂಡಿದೆ. ನಾನು ಕೂಡ ಅದರ ಪ್ರತಿನಿಧಿ, ನಾನು ಕೂಡ ಸಂಕೇತ. ನಾನು ಮಾತ್ರ ಅಲ್ಲ, ಇನ್ನೂ ತುಂಬಾ ದೊಡ್ಡವ್ರು ಬರ್ತೀವಿ. ಯಾಕಂದ್ರೆ ನಮ್ಮ 104ರಿಂದ 113ಕ್ಕೆ ಪ್ರಯಾಣದಲ್ಲಿ ಈಗ 121 ಇದೀವಿ ಬೈ ಎಲೆಕ್ಷನ್. ಆದ್ರೆ 104 ನಮಗೆ ಬಂದಿದ್ದ ಸೀಟು. ಆ 104ರಿಂದ 113 ಆಗ್ಬೇಕಾಗಿರೋ ಪ್ರಯಾಣದಲ್ಲಿ ಬಸವನಗುಡಿ ಅವ್ರದ್ದೇನು ಪಾತ್ರ ಇಲ್ಲ, ಉಳ್ಕೊಂಡ್ರೆ ಸಾಕು. ಚಿಕ್ಕಪೇಟೆ ಅವ್ರದ್ದೇನು ಪಾತ್ರ ಇಲ್ಲ, ಉಳ್ಕೊಂಡ್ರೆ ಸಾಕು. ಬೊಮ್ಮನಹಳ್ಳಿ ಅವ್ರದ್ದೇನು ಪಾತ್ರ ಇಲ್ಲ, ಉಳ್ಕೊಂಡ್ರೆ ಸಾಕು. ಆದ್ರೆ ಹೀಗೆ ನೀವು ಗೆಲ್ಲೋದ್ರಿಂದ ನಾವ್ ಇನ್ನೊಂದ್ 4-5 ಸೀಟ್ ಗೆಲ್ಬಹುದು. ಹಾಗಾಗಿ ಗೆಲ್ಲುತ್ತೀರೋ ಇಲ್ವೋ? ಯಾಕಂದ್ರೆ ನಿಮ್ ಕೊರದಲ್ಲಿ ತಾಕತ್ತೇ ಇಲ್ವಲ್ಲ, ಗೆಲ್ಲುತ್ತೀರೋ ಅನ್ನಿಸ್ತಾ ಇದೆಯೋ ಇಲ್ವೋ? ಗೆಲ್ಲಬೇಕು ಅಂತ ಅನ್ನಿಸ್ತಾ ಇದೆ ಇಲ್ಲೋ? ಈ ವೇದಿಕೆಯಲ್ಲಿ ಕೂತವ್ರು ಕಾಣಿಸ್ತಾ ಇಲ್ಲ, ಅವರು ಹೇಳ್ತಾ ಇದಾರೆ ಇಲ್ವೋ ಅಂತ ನೀವು ಎಲ್ರಿಗೂ ಗೆಲ್ಲಬೇಕು ಅಂತ ಅನ್ನಿಸ್ತಾ ಇದೆಯಾ ಇಲ್ಲೋ? ಬೆಂಗಳೂರನ್ನು ಕಾಡ್ತಾ ಇರ್ತಕ್ಕಂಥ, ರಾಜ್ಯವನ್ನು ಕಾಡ್ತಾ ಇರ್ತಕ್ಕಂಥ ಅನೇಕ ರಾಜಕೀಯ ಸಮಸ್ಯೆಗಳಿಗೆ ಮತ್ತು ಅನೇಕ ಆಡಳಿತದ ಸಮಸ್ಯೆಗಳಿಗೆ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ಕಳೆದ 20 ವರ್ಷಗಳಿಂದ ಯಾವ ಪಾರ್ಟಿಗೂ ಬಹುಮತ ಬರ್ತಾ ಇಲ್ಲ. ಉತ್ತರ ಪ್ರದೇಶದವ್ರು ಬುದ್ಧಿ ಕಲ್ತರು, ಗುಜರಾತ್ ಅವ್ರು ಬಹಳ ಮುಖ್ಯ ಬುದ್ಧಿ ಕಲ್ತರು, ಉತ್ತರಾಖಂಡ್ ಅವ್ರು ಬುದ್ಧಿ ಕಲ್ತರು, ಮಧ್ಯಪ್ರದೇಶದವ್ರು ಬುದ್ಧಿ ಕಲ್ತರು. ಇವತ್ತೆಲ್ಲರಿಗೂ ಬುದ್ಧಿ ಬರ್ತಾ ಇದೆ. ಕರ್ನಾಟಕ ಜನತೆಗೂ ನಿಜ ಏನು ಅಂತ ಅರಿವಾಗ್ತಾ ಇದೆ. ನಾವು ಹಂಚ್ಬಿಟ್ಟು ಕೊಡಬಾರ್ದು. ಬಿಜೆಪಿ ಕೊಡ್ಬೇಕಾದ್ರೆ ಸ್ವಲ್ಪ ಚೌಕಾಶಿ ಮಾಡಿ ಕೊಡ್ತಾ ಇದೀವಿ. ಈ ಸಲ ಎರಡೂ ಕೈಯಲ್ಲಿ ಬಗಲು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಕೂಡ ಚುನಾವಣಾ ಕಾರ್ಯಾಲಯ ಕರೀತಾರೆ. ಎರಡೂ ಕೈಯಲ್ಲಿ ಬಗಲು
ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಜನ. ಯಾಕಂದ್ರೆ ಕಳೆದ 5 ವರ್ಷದಲ್ಲಿ ನಮಗೆ ಕೊಟ್ಟ 104ಕ್ಕೆ ನಾವು ಋಣ ಸಂದಾಯ ಮಾಡಿದ್ದೀವಿ. ಒಂದೆರಡರಲ್ಲ, 100 ವರ್ಷದಲ್ಲಿ ಋಣ ಸಂದಾಯ ಮಾಡಿದ್ದೀವಿ. ಮೋದಿಯವರ ನಾಯಕತ್ವದಲ್ಲೂ, ಯಡಿಯೂರಪ್ಪನವರ ನಾಯಕತ್ವದಲ್ಲೂ, ಬೊಮ್ಮಾಯಿಯವರ ನಾಯಕತ್ವದಲ್ಲೂ 100% ಋಣ ಸಂದಾಯ ಮಾಡಿದ್ದೀವಿ. ಹೀಗೆ 3 ಒಳ್ಳೆಯ ವಿಷಯಗಳನ್ನ ಇಟ್ಕೊಂಡು ಮುಹೂರ್ತನೇ ಹುಡುಕೋ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ದಿನದಲ್ಲಿ ಇವತ್ತು ನಾವು ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಮತ್ತು ಪಕ್ಷದ ಸೇರ್ಪಡೆ ಅಂತಕ್ಕಂಥದ್ದು ಇವೆರಡು ಸಾಮಾನ್ಯವಾಗಿ ಸುಲಭದ ಸಂಗತಿಗಳಲ್ಲ. ಯಾವ್ದಾದ್ರು ಒಂದು ಪಕ್ಷಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ ಆ ಪಕ್ಷ ತಾಕತ್ತಿನ ಪಕ್ಷ ಅನ್ನೋದು ಒಂದು ವಿಶ್ವಾಸ ಇರಬೇಕು. ಎರಡನೇದು, ಆ ಪಕ್ಷದಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ, ನಮ್ಮನ್ನ ಉಳಿಸ್ತಾರೆ, ಬೆಳೆಸ್ತಾರೆ ಅಂತಕ್ಕಂಥ ವಿಶ್ವಾಸ ಇರಬೇಕು. ಈಗ ಪಕ್ಷದ ಬಗ್ಗೆ, ಪಕ್ಷದಲ್ಲಿ ತಮ್ಮ ಅವಕಾಶದ ಬಗ್ಗೆ, ಇವೆರಡಕ್ಕೂ ವಿಶ್ವಾಸ ಇದ್ದಾಗ ಪಾರ್ಟಿ ಸೇರ್ತಾ ಇತ್ತು. ಸಾಧಾರಣವಾಗಿ ಎಲೆಕ್ಷನ್ ಹೇಗೆ, ಕಾಂಗ್ರೆಸ್ ಎಲೆಕ್ಷನ್ ಹೇಗೆ, JDS ಎಲೆಕ್ಷನ್ ಹೇಗೆ ಅಂತ ಕೇಳಿದ್ರೆ ಅವ್ರು ವರ ನಿಶ್ಚಯ ಆದ್ಮೇಲೆ ಕಲ್ಯಾಣ ಮಾಡ್ಕೊಂಡು ಹುಡುಕೋದು, ಅಲ್ಲಿವರೆಗಿಲ್ಲ. ಆದ್ರೆ ನಮ್ದ್ರಲ್ಲಿ ಹಾಗೆ ಪಕ್ಷ ಚುನಾವಣೆ ಎದುರಿಸ್ತೀವಿ, ಅಭ್ಯರ್ಥಿ ಹಾಕಿಯೇ ಆಗ್ತಾರೆ, ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಯಾರ್ಯಾರು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಬೇಕು ಅಂತ ಓಡಾಡ್ತಾ ಇದ್ದಾರೋ, ಪಕ್ಷ ಗೆಲ್ಲಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೋ, ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥ ಕಾರ್ಯಕರ್ತರಿದ್ದಾರೋ ಅವರೆಲ್ಲರೂ ಕೂಡ ಮುತುವರ್ಜಿ ವಹಿಸಿ ಪಕ್ಷದ ಚುನಾವಣಾ ಕಾರ್ಯಾಲಯವನ್ನ ಅಭ್ಯರ್ಥಿ ಘೋಷಣೆ ಆಗಕ್ಕಿಂತ ಮುಂಚೆನೆ ಓಪನ್ ಮಾಡ್ತಾ ಇದ್ದಾರೆ. ಇದು ಒಂದು ಬಹಳ ನಮ್ಮೆಲ್ಲರ ಸಂಕಲ್ಪವನ್ನ, ನಮ್ಮೆಲ್ಲರ ಪಕ್ಷದ ಬದ್ಧತೆಯನ್ನ ತೋರಿಸ್ತಾ ಇರ್ತಕ್ಕಂಥ ನಡವಳಿಕೆ. ನಾನಾಗಿ ಮೇಲುಗಡೆ ಇರ್ತಕ್ಕಂಥ ಎಲ್ಲ ಪ್ರಮುಖರಿಗೂ, ಹಾಗೆ ಇವತ್ತಿನ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಆ ಕಾರಣಕ್ಕೆ ನೀವು ವಹಿಸಿರ್ತಕ್ಕಂಥ ಆ ಮುತುವರ್ಜಿಗೆ. ನೋಡೋಣ, ಕ್ಯಾಂಡಿಡೇಟ್ ಘೋಷಣೆ ಆಗ್ಲಿ, ಆಮೇಲೆ ಚಾಲ ಕಳೆದ ಬೇಡ ಅಂತ ಯೋಚನೆ ಮಾಡ್ತೀನಿ. ಕ್ಯಾಂಡಿಡೇಟ್ ಘೋಷಣೆ ಆಗ್ಲಿ, ಆಮೇಲೆ ಯಾವ ಪಾರ್ಟಿ ಕೆಲಸ ಮಾಡೋದು ಅಂತ ಘೋಷಣೆ ಮಾಡ್ತೀನಿ. ಕ್ಯಾಂಡಿಡೇಟ್ ಘೋಷಣೆ ಆಗ್ಲಿ, ಆಮೇಲೆ ಆಫೀಸ್ ತೆಗಿಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಕ್ಯಾಂಡಿಡೇಟ್ ಘೋಷಣೆ ಆಗ್ಲಿ, ಆಮೇಲೆ ಈ ಪಾರ್ಟಿ ಇರ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ ಅಂತ ಅನ್ನುವಂತ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಆ ತರದ ವಾತಾವರಣ ಇಲ್ಲ. ಆ ತರ ಹೇಳ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ದಿನಗಳಲ್ಲಿ ಇವತ್ತು ಪಕ್ಷದ ಬಗೆಗಿನ ಬದ್ಧತೆಯನ್ನ ಪಕ್ಷದ ಸ್ಥಾಪನಾ ದಿವಸದ ದಿನ ನೀವು ಪ್ರಕಟೀಕರಿಸಿದ್ದೀರಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಒಬ್ಬ ಪಕ್ಷದ ಜವಾಬ್ದಾರಿಯುತ ಕಾರ್ಯಕರ್ತನಾಗಿ ನಾನು ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಬಯಸ್ತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ಸುದೀಪ್ ರವರು ಬಿಜೆಪಿ ಸೇರ್ಪಡೆ ಆಗಿದ್ದನ್ನ ಸಮರ್ಥಿಸಿಕೊಂಡ್ರು. ಒಂದು 500 ಕಾರ್ಗಳು ಮಿನಿಮಮ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಹೋಗುತ್ತೆ. 3 ಗಂಟೆ ತಗೊಳ್ತಿತ್ತು. ಈಗ ನೀವು ಕೆಂಗೇರಿ ಪ್ರವೇಶ ಮಾಡಿದ್ರೆ ಅಲ್ಲಿ ಕೊಲಂಬಿಯಾ ಹಾಸ್ಪಿಟಲ್ ಹತ್ರ ಕರೆಕ್ಟ್ ಆಗಿ 53-54 ನಿಮಿಷಕ್ಕೆ ನಾರ್ಮಲ್ ಸ್ಪೀಡ್ ಅಲ್ಲಿ ಹೋದ್ರೆ ಆರಾಮಾಗಿ ತಲುಪ್ತೀವಿ. ನಾನು 3 ಸಲ ಹೋಗಿ ಬಂದಿದ್ದೀನಿ, 1 ಗಂಟೆ ಜಾಸ್ತಿ ಮೀಟಿಂಗ್ ತಗೊಂಡಿದ್ದೀನಿ. ಯಾಕಂದ್ರೆ ಮುಂಚೆ ರೋಡಲ್ಲಿ ಇರ್ತಿದ್ದೆ, ಈ ಕಾರ್ಯಕರ್ತರ ಮಧ್ಯೆ ಆರಾಮವಾಗಿ ಹೋಗ್ಬೋದು ಅಂತ. ಇದ್ರ ಮಧ್ಯದಲ್ಲಿ ಕೆಲವ್ರಿಗೆ ತಟ್ಟೆ ಇಡ್ಲಿ ತಿಂತೆ, ಕೆಲವರು ವಡೆ ತಿಂತೆ. ವಡೆ ತಿನ್ನಕ್ಕೆ ಅಂತ ಮೈಸೂರಿಗೆ ಹೋಗ್ತೀವಿ, ನಮ್ಗೆ ವಡೆ ತಪ್ಪೋಯ್ತು, ನಮಗ್ ತಟ್ಟೆ ಇಡ್ಲಿ ತಪ್ಪೋಯ್ತು, ಎಲ್ಲ ಸಿಗುತ್ತೆ, ಕಟ್ಕೊಂಡು ಹೋಗ್ಬೋದಲ್ಲ. ಅಥವಾ ಕೆಳಗಿನ ರಸ್ತೆಗಳು ಹೋಗ್ಬೋದು ಅಂತಾನೆ. ಅಂದ್ರೆ ನೀವ್ ಏನೇ ಮಾಡಿ ಅದ್ರಲ್ಲಿ ಒಂದ್ ಸ್ವಲ್ಪ ಕಲ್ಲು ಹುಡುಕುವಂತವ್ರು 1 ಜನ ಇರ್ತಾರೆ. ನಮ್ಮ ರಾಜ್ಯದಲ್ಲಿ ಅವ್ರ ಸಂತತಿ ಸಿಕ್ಕಾಪಟ್ಟೆ ಇದೆ. ಅದನ್ನ ಪೊಲಿಟಿಕಲ್ ಆಗಿ ರಾಜಕೀಯವಾಗಿ ಮುಗಿಸ್ಬೇಕೋ ಇಲ್ಲ ಅಲ್ಲ. ನಮ್ ಕ್ಷೇತ್ರದೇ ಒಬ್ಬ ದೊಡ್ಡ ಮನುಷ್ಯರು ಜನ ಅವ್ರನ್ನ ತಾವು ಅನ್ಕೊಂಡಿದ್ದಾರೆ ದೊಡ್ಡ ಮನುಷ್ಯರು ಅಂತ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಏರ್ಪೋರ್ಟ್ ಆದ್ರೆ ಅವತ್ತು ಟ್ವೀಟ್ ಮಾಡ್ತಾರೆ ಅವರು, ಅಂದ್ರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಏರ್ಪೋರ್ಟ್ ಆಯ್ತು, ಸಣ್ಣ ವ್ಯಾಪಾರಿಗಳ ಕತೆ ಏನು ಅಂತ. ಆ ಮನುಷ್ಯ ಜೀವನದಲ್ಲಿ ಯಾವತ್ತೂ ಬಸ್ಸಲ್ಲಿ ಹೋಗಿರ್ಲಿಕ್ಕಿಲ್ಲ, ಗ್ಯಾರಂಟಿ. ಶಿವಮೊಗ್ಗ ಏರ್ಪೋರ್ಟ್ ಆದ್ರೆ ಸಣ್ಣ ವ್ಯಾಪಾರಿಗಳ ಕತೆ ಏನು, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಆದ್ರೆ ಇಡ್ಲಿ ಕತೆ ಏನು, ವಡೆ ಕತೆ ಏನು ಅಂತ ಯೋಚನೆ ಮಾಡುವಂತ ರಾಜಕೀಯ ಪಕ್ಷಗಳು ಈ ರಾಜ್ಯದಲ್ಲಿ ರಾಜಕೀಯವಾಗಿ ಬದುಕ್ಬೇಕಾ ಇದು ನಿಶ್ಚಯ ಮಾಡ್ಬೇಕಾಗಿದೆ. ನಮ್ಗೆ ಎಲ್ಲದರಲ್ಲೂ ಕೊಳಗುಡುತ್ತಕ್ಕಂಥ, ಎಲ್ಲದರಲ್ಲೂ ಕಲ್ಲು ಹುಡುಕ್ತಕ್ಕಂಥ ಒಂದು ಅತ್ಯಂತ ಕೀಳು ಪ್ರವೃತ್ತಿಯ ಜನಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಾಯಕರು ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾಯಕರು ಅಂತ ಅನ್ನಿಸ್ಕೊಂಡಿದ್ದಾರೆ. ಇವ್ರಿಗೆ ಕೆಂಪೇಗೌಡನ ನೆನಪಾಗಲ್ಲ, ಆದ್ರೆ ಎದ್ದು ಬಿದ್ದಾಗೆಲ್ಲ ಟಿಪ್ಪು ಸುಲ್ತಾನ್ ನೆನಪಾಗುತ್ತೆ. ಇವ್ರಿಗೆ ರಾಜ್ಯಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂತ ಒನಗೆ ಓಬವ್ವನ್ ನೆನಪಾಗೋದಿಲ್ಲ, ಆದ್ರೆ ಟಿಪ್ಪು ಸುಲ್ತಾನ್ ಆರಾಧನೆ ಮಾಡ್ತಾ ಇದ್ದಾರೆ. ಇವ್ರು ಯಾರಿಗಾದ್ರೂ ನೆನಪು ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಬೆಂಗಳೂರಿಗೆ ಎಲೆಕ್ಟ್ರಿಸಿಟಿ, ಮೈಸೂರಿಗೆ ಎಲೆಕ್ಟ್ರಿಸಿಟಿ, ಕನ್ನಂಬಾಡಿ ಕಟ್ಟೆ ಇದನ್ನೆಲ್ಲ ತಗೊಂಡ್ಬಂದು ಮಾಡೆಲ್ ಸ್ಟೇಟ್ ಅಂತ ಹೇಳದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೆನಪಾಗೋದಿಲ್ಲ, ಇವ್ರು ಟಿಪ್ಪು ಸುಲ್ತಾನ್ ಭಜನೆ ಮಾಡ್ತಾರಂತ. ಇಂಥವ್ರು ಈ ರಾಜ್ಯದಲ್ಲಿ ಆಳ್ವಿಕೆಗೆ ಬರ್ಬೇಕಾ? ಯಾರಿಗೆ ಕೆಂಪೇಗೌಡರು ನೆನಪೇ ಆಗ್ಲಿಲ್ವಾ 50 ವರ್ಷ ಅಂತವ್ರು ಬರ್ಬೇಕಾ? ಇಲ್ಲ. ಏರ್ಪೋರ್ಟ್ಗೆ ಹೋದ್ರೆ ಕೆಂಪೇಗೌಡರ ಪ್ರತಿಮೆ ನೋಡಿದ್ದೀರಾ ಅಂತಲ್ಲಿ? ನೋಡಿದೀರಾ? ಫೋಟೋ ತಗೊಂಡು ಬಂದು 10 ಜನರಿಗೆ ಕಳಿತೀವಿ ಅಂತಲೇ. ಇದು ಬಿಜೆಪಿ ಸರ್ಕಾರ ಅಂತ ಇಷ್ಟು ಸುಂದರವಾಗಿದೆ. ಅದೇ ದೇವನಹಳ್ಳಿ ತಾಲೂಕಲ್ಲೇ ಹುಟ್ಟಿದ್ದು. ಯಾವ ತಾಲೂಕಿನಲ್ಲಿ ಟಿಪ್ಪು ಸುಲ್ತಾನ್ ಹುಟ್ಟಿದ್ರೆ ಅದೇ ತಾಲೂಕಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಹುಟ್ಟಿದ್ದು. ಕೆಂಪೇಗೌಡರು ನೆನಪೇ ಆಗ್ಲಿಲ್ಲ, ಇವರು ಆಳದಷ್ಟು ದಿನ ನೆನಪಾಗ್ಲಿಲ್ಲ ಅಂತ.
ಇವ್ರಿಗೆ ಯಾವಾಗ ಯಾವಾಗ ಸಿನಿಮಾ ನಟರಿಯಾಗಿ ಪ್ರಚಾರ ಮಾಡ್ತಿದ್ರು ಅವ್ರಿಗೆ ನಾವು ಜಾಗ ಬಿಟ್ಕೊಟ್ಟು ಆ ನಟರನ್ನೆಲ್ಲ ಮಧ್ಯದಲ್ಲಿ ನಿಲ್ಲಿಸ್ತಿದ್ರು ಅಂತಲೇ. ನಿನ್ನ ಪಾಪ ಸುದೀಪ್ ನಮ್ಗೆ ಬೆಂಬಲ ಘೋಷಣೆ ಮಾಡಿದ್ರೆ ಅವ್ರು ದೇಶ ವಿರೋಧಿ ಆಗ್ಬಿಟ್ರು ಆಗ್ಲೇ ಅಂತ. ಹೋದ ಎಲೆಕ್ಷನ್ ಅಲ್ಲಿ ಸುದೀಪ್ ಇವ್ರಿಗೆ ಪ್ರಚಾರ ಮಾಡಿದ್ರು, ಅವಾಗ ಅವ್ರು ದೇಶ ಬಂದ್ರು, ಆಗ ಒಳ್ಳೆ ಚಿತ್ರ ನಟರು ಅವ್ರ. ಹೋದ ಎಲೆಕ್ಷನ್ ಅಲ್ಲಿ ಮಾಡಿದ್ರು ಅಂತಲೇ. ಈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಏನು ಅಂತ ಗೊತ್ತಾಯ್ತು, ಬಿಜೆಪಿ ಏನ್ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತು. ನಮ್ಮ ಪಕ್ಷಕ್ಕೆ ಪ್ರಚಾರ ಮಾಡ್ತೀವಿ ಅಂತ ಬಂದ್ರು. ಏಕದಮ್ 24 ಗಂಟೆಯಿಂದ ಅವ್ರ ಸಿನಿಮಾ ನೋಡೋದ್ ಬಿಟ್ಬಿಡಿ, ಅವ್ರ ಸಿನಿಮಾ ಹಾಳು ಮಾಡಿ, ಅವ್ರು ಓಡಾಡಕ್ ಬಿಡ್ಬೇಡಿ, ಅವ್ರ ದೇಶ ವಿರೋಧಿಗಳು, ಈ ತರ ಕಾ 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 ಅನ್ಕೊಂಡು ಓಡಾಡ್ತಾ ಇದಾರೆ ಅಂತಾರೆ. ಅವ್ರಿಗೆ ಆರಾಮಾಗಿ ಖುಷಿಯಿಂದ ಹೇಳಕ್ ಅಂತ ಬಯಸ್ತೀನಿ, ತಡಕಳಿ ಸ್ವಾಮಿ ನಾವು ಈಗ ಮೊದಲನೇ ಎಸ್ ಕಾರ್ಡ್ ಹೊಡ್ಡಿದ್ವಿ ಅಂತ, ಇನ್ನೂ ಬಹಳ ಕಾರ್ಡ್ಗಳು ಬರೋದಿದ್ದಾವೆ ಅಂತಾರೆ. ಗಂಟ್ಲಲ್ಲಿ ಕೂಗಕ್ಕೆ ಸ್ವಲ್ಪ ತಾಕತ್ ಉಳಿಸ್ಕೊಳ್ಳಿ, ಇನ್ನೊಂದು 10-15 ದಿನ ಅಂತ ಕೂಗಕ್ಕೆ ಸ್ವಲ್ಪ ತಾಕತ್ ಉಳಿಸ್ಕೊಳ್ಳಿ. ಯಾಕಂದ್ರೆ ಇನ್ನು ತುಂಬಾ ಜನ ಈ ತರ ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ಮೆಚ್ಚಿ, ಬಿಜೆಪಿ ಆಡಳಿತವನ್ನ ಮೆಚ್ಚಿ, ಬೊಮ್ಮಾಯಿ ಅವರ ಯಡಿಯೂರಪ್ಪನವರ ಆಡಳಿತವನ್ನ ಮೆಚ್ಚಿ ಇನ್ನು ತುಂಬಾ ಜನ ನಮ್ಮ ಹತ್ರ ಬರೋರಿದ್ದಾರೆ. BTM ಲೇಔಟ್ ನಲ್ಲೂ ಬರೋರಿದ್ದಾರೆ. ಇವತ್ತು ಕೋದಂಡರಾಮ್ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ಬರುವಿಕೆಯ ಪ್ರಯಾಣವನ್ನ ಕೋದಂಡರಾಮ್ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ತುಂಬಾ ಜನ ಬರೋದಿದ್ದಾರೆ, ಯಾಕಂದ್ರೆ ವಿ ಮೀನ್ ಬಿಸ್ನೆಸ್. ಇದೇ ಸಂದರ್ಭದಲ್ಲಿ ಗೋಪಿನಾಥ್ ರೆಡ್ಡಿರವರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಈ ಜಾಗವನ್ನು ಗುರುತಿಸಿ ಬೀದರ್ ರೆಡ್ಡಿ ಅವರು ಸೂಚಕಿತವಾದ ಒಂದು ಆಫೀಸನ್ನು ನಾವು ನಿರ್ಮಾಣ ಮಾಡಿ ಚುನಾವಣೆಗೆ ಮುಂಚೆಯೇ ನಾವೆಲ್ಲದಕ್ಕೂ ಸಿದ್ಧ ಆಗಿರಬೇಕು ಅನ್ನತಕ್ಕಂಥದ್ದಲ್ಲಿ ಒಂದು ಪೂರ್ಣ ತಯಾರಿಯೊಂದಿಗೆ ಈ ಸತಿ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಕಳೆದ 14 ಮತ್ತು 18ರ ಚುನಾವಣೆಯಲ್ಲಿ, 19ರ ಚುನಾವಣೆಯಲ್ಲಿ ಅನಂತಕುಮಾರ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ನಮ್ಮ ಲೋಕಸಭಾ ಸದಸ್ಯರಾಗ ಆಯ್ಕೆಯಾಗಿ ಆಗ 17,000 ಮತ್ತು 20,000 ಲೀಡನ್ನು ನಮಗೆ BTM ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವರು ಕೊಟ್ಟಿದ್ದಾರೆ. ಆದರೆ ಈ ಯಶಸ್ಸು ಇಲ್ಲಿ ನಿಲ್ಲಬಾರದು, ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಮತ್ತು ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠವಾದ ಕ್ಷೇತ್ರದಲ್ಲಿ ನಮ್ಮ ಛಾಪನ್ನು ಮೂಡಿಸಲೇಬೇಕು ಅನ್ನತಕ್ಕಂಥ ನಿರ್ಣಯ ಮಾಡಿ ದೃಢ ನಿರ್ಧಾರದಿಂದ ಇವತ್ತು ನಾವು ಈ ಚುನಾವಣೆ ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಅನೇಕ ಜನ ಅಪೇಕ್ಷಿತರು ಅವನ್ನೆಲ್ಲವನ್ನು ಕೂಡಿಸಿ ಮಾತನಾಡಿ ಜೊತೆಗೆ ತೆಗೆದುಕೊಂಡು ಒಗ್ಗಟ್ಟಿನಿಂದ ಈ ಸತಿ ಚುನಾವಣೆಯನ್ನು ಎದುರಿಸಬೇಕು ಅನ್ನತಕ್ಕಂಥ ವಿಶ್ವಾಸದೊಂದಿಗೆ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಚುನಾವಣೆ ಕಚೇರಿಯನ್ನು ಉದ್ಘಾಟನೆಯನ್ನ ಮಾಡೋದಕ್ಕೆ ನಾವು ಏನು ನಿರೀಕ್ಷೆಯನ್ನ ಮಾಡಿದ್ವಿ ಅದೇ ರೀತಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಕೂಡ ಇಲ್ಲಿ ಬಂದಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಸಂಸದ ತೇಜಸ್ವಿ ಸೂರ್ಯ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ, 1-2 ದಿನಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಆಗಲಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ವಿಭಿನ್ನವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತ ಪ್ರಕ್ರಿಯೆ ನಮ್ಮಲ್ಲಿ ನಡೆದಿದೆ ಅಂತೇಳಿ ತಿಳಿಸಿದ್ದು ಹೀಗೆ. ಪಕ್ಷದ ಹಿರಿಯರು ಬೇರೆ ಬೇರೆ ಹಂತಗಳಲ್ಲಿ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಮತ್ತು JDSನವರಿಗೆ ಅವರ ಪಟ್ಟಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ಭಾಳ ಡಿಫ್ರೆಂಟು. ಅವ್ರ ಮನೆಯವರೇ ಒಂದು 4-5 ಜನ ಕೂತ್ಕೊಂಡ್ಬಿಟ್ರೆ JDSನ ಪಟ್ಟಿ ತಯಾರಾಗ್ಬೋದು. ಹಾಗಿದ್ರೂ ಕೂಡ ಅವರಿಗೆ ಭಾಳ ಕಷ್ಟ ಆಗ್ತಾಯಿದೆ. ಇನ್ನು ಕಾಂಗ್ರೆಸ್ ಪಾರ್ಟಿ ಒಂದು 8-10 ಕುಟುಂಬಗಳು, 1-2-3 ರಾಜಕೀಯ ಬಣಗಳು ಒಟ್ಟಿಗೆ ಕೂತ್ಕೊಂಡ್ಬಿಟ್ರೆ ಅವ್ರ ಪಟ್ಟಿ ತಯಾರಾಗ್ಬೋದು. ಆದರೂ ಕೂಡ ಅವ್ರಿಗೆ 2ನೇ ಪಟ್ಟಿಯನ್ನು ನಿನ್ನೆ ಮಾತ್ರ ಬಿಟ್ಟಿದ್ದಾರೆ. ಆದರೆ BJP ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಒಂದು ಪಕ್ಷ, ವಿಶ್ವದ ಅತಿ ದೊಡ್ಡ ಪಕ್ಷ. ಇಂಥ ಪಕ್ಷ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಒಂದು ಬಹಳ ದೊಡ್ಡ ಪ್ರಕ್ರಿಯೆಯನ್ನು ಇಟ್ಕೊಂಡಿದೆ. ಇಡೀ ಕರ್ನಾಟಕದಲ್ಲಿ ಸುಮಾರು 22,000ಕ್ಕೂ ಹೆಚ್ಚು ಜನ ಶಕ್ತಿ ಕೇಂದ್ರ ಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹದಿಂದ ಪ್ರಾರಂಭ ಆಗಿ ದೇಶದ ಅತ್ಯಂತ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಕೂತ್ಕೊಂಡು ಅಭ್ಯರ್ಥಿ ಯಾರು ಸೂಕ್ತ ಆಗ್ತಾರೆ ಏನು ಅನ್ನೋದನ್ನು ನಿರ್ಧಾರ ಮಾಡುವಂಥ ಒಂದು ತುಂಬ ವಿಸ್ತಾರವಾದಂಥ ಪ್ರಕ್ರಿಯೆ ನಮ್ಮ ಪಾರ್ಟಿಯಲ್ಲಿದೆ. ಅದರ ಪ್ರಕಾರ ಪ್ರಕ್ರಿಯೆ ಈಗ ಕೊನೆ ಹಂತದಲ್ಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಪಟ್ಟಿ ಹೊರಬರಲಿದೆ. ಪಕ್ಷದ ಹಿರಿಯರು, ಪಕ್ಷದ ಕೋರ್ ಕಮಿಟಿ, ಪಕ್ಷದ ಪಾರ್ಲಿಮೆಂಟ್ ಬೋರ್ಡ್ ಇದನ್ನು ತೀರ್ಮಾನ ಮಾಡುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಗೆಲ್ಲುವಂಥ ಆತ್ಮವಿಶ್ವಾಸ ಇರುವಂಥ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡುವಂಥ ಅಭ್ಯರ್ಥಿಗಳೇ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿ ಬರ್ತಾರೆ. ನೋಡಿ, ಕಾಂಗ್ರೆಸ್ನವ್ರಿಗೆ ಇವತ್ತು ಯಾರೇ ನಮ್ಮ ಜೊತೆಗೆ ಬಂದರೂ ಕೂಡ ಅವರಿಗೆ ಇವತ್ತು ಒಂದು ರೀತಿ ಸಮಸ್ಯೆ ಉಂಟಾಗ್ತಾ ಇದೆ. ಹಿಂದಿನ ಚುನಾವಣೆಯಲ್ಲಿ ಇದೇ ಸುದೀಪ್ ಅವರು ಕಾಂಗ್ರೆಸ್ನ ಕೆಲವು ನಾಯಕರ ಪರವಾಗಿ ಪ್ರಚಾರ ಮಾಡಿದರು. ಆವಾಗ ಸುದೀಪ್ ಅವ್ರ ಬಗ್ಗೆ ಇವರು ಬಹಳ ಗೌರವದಿಂದ ಮಾತನಾಡಿದ್ರು. ಇವತ್ತು ಸುದೀಪ್ ಅವರು ಮೋದಿ ಅವರನ್ನು ನೋಡಿ, ಬೊಮ್ಮಾಯಿ ಅವರನ್ನು ಮೆಚ್ಚಿ, ಅವರ ಆತ್ಮೀಯ ಸಂಬಂಧವನ್ನು ಮೆಚ್ಚಿ ಅವರು ಇವತ್ತು BJP ಪರವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಸುದೀಪು ಕಾಂಗ್ರೆಸ್ನವ್ರ ಕಣ್ಣಿಗೆ ವಿಲನ್ನ ಕಾಣಿಸ್ತಾ ಇದ್ದಾರೆ.
ಇದು ಜನನೂ ಕೂಡ ನೋಡ್ತಾ ಇರ್ತಾರೆ. ಇದಕ್ಕೆ ಇನ್ನೇನು 13ನೇ ತಾರೀಕು ಜನ ಇದಕ್ಕೆ ಉತ್ತರ ಕೊಡೋದು ನೀವೆಲ್ಲರೂ ಕೂಡ ನೋಡ್ತೀವಿ. ಸರ್ ಯಾವತ್ತು ಪಟ್ಟಿ ಬಿಡುಗಡೆ ಆಗ್ಬೋದು ಸರ್? ಬೇರೆಯವ್ರು ಮಾಡೋ ರೀತಿ ನಾವು ಮಾಡೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸ್ಪೆಷಲ್ ಒಳ್ಳೆ ಅಭ್ಯರ್ಥಿಗಳು ಆಗ್ತಾರೆ, ಅದಕ್ಕೋಸ್ಕರ ಒಂದು ಪ್ರಾಸೆಸ್ ನಡೀತಾ ಇದೆ. ಮೇಲೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ? ಕಾರ್ಯಕರ್ತರ ವಿಶ್ವಾಸ, ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದಾಗಿರುವಂಥ ಶಕ್ತಿ, ಎಲ್ಲಕ್ಕಿಂತ ಮಿಗಿಲಾಗಿ ಚುನಾವಣೆಯಲ್ಲಿ ಗೆಲ್ಲುವಂಥ ಶಕ್ತಿ. ಇದೇ ಸಂದರ್ಭದಲ್ಲಿ ಇಲ್ಲಿನ ಪ್ರಬಲ ಬಿಜೆಪಿಯ ಆಕಾಂಕ್ಷಿಯಾಗಿರುವಂತಹ ಶ್ರೀಧರ್ ರೆಡ್ಡಿರವರು ಮಾತನಾಡಿ, ನಮಗೆ ಸಂತೋಷ್ ಅವರು ಈ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡಿದ್ದು ಆನೆ ಬಲವನ್ನ ತಂದು ಕೊಟ್ಟಿದೆ ಅಂತೇಳಿ ತಿಳಿಸಿದ್ದು ಹೀಗೆ. ಇವತ್ತು ನಮ್ಮ ಬಿಜೆಪಿ ಸಂಸ್ಥಾನ ದಿನ ಇವತ್ತಾಗಿರೋದ್ರಿಂದ ನಮ್ಮ ಉದ್ಘಾಟನೆಗೆ ನಮ್ಮ ಮೇಲ್ ಸಂತೋಷ್ ಪ್ರಧಾನ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅವ್ರು ಬಂದು ಬಿ ಎಲ್ ಸಂತೋಷ್ ಅವರು ಇವತ್ತು ಕಾರ್ಯಕ್ರಮವನ್ನು ಚುನಾವಣೆ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ರು. ನಮಗೆ ಹೆಚ್ಚಿನ ಆನೆ ಬಲ ಬಂದಂಗಾಗಿದೆ. ಈ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ತುಂಬ ಒಂದು ಒಳ್ಳೆಯ ಸೂಚನೆ ಇದೆ, ಗೆಲ್ಲುವ ಸೂಚನೆ. ಬಿ ಟಿ ಎಮ್ ಯಾರೇನಿಲ್ಲ ಗೆಲ್ಲುವ ಸೂಚನೆ ಇದೆ. ತುಂಬ ಒಳ್ಳೊಳ್ಳೆ ಕೆಲಸ ಆಗ್ತಾಯಿದೆ ಬಿ ಟಿ ಎಮ್ನಲ್ಲಿ. ಈಗ ಸಂಕಲ್ಪ ಯಾತ್ರೆ ಯಶಸ್ವಿ ಆಯಿತು. ಸುಮಾರು ಅನೇಕ ಕಾರ್ಯಕ್ರಮಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿಗೊಳ್ತಾ ಇದೆ. ಬಿ ಟಿ ಎಮ್ ಈ ಬಾರಿ ಗೆಲ್ತೀವಿ. ನಮ್ಮ ಬಿ ಎಲ್ ಸಂತೋಷ್ ಜಿ ಅವರು ಅವ್ರನ್ನ ಸೇರ್ಪಡೆ ಮಾಡಿ ನಮ್ಮ ಕೋದಂಡರಾಮ ಅವರು ಇವತ್ತು ಸಿಗುಂಟೆಪಾಳ್ಯ ವಾರ್ಡಿನ ಅಲ್ಲಿ ಸುಮಾರು 400-500 ಜನ ಕಾರ್ಯಕರ್ತರು ಬಂದು ಇವತ್ತು ಸೇರ್ಪಡೆ ಆದರು ಈ ಕಾರ್ಯಾಲಯದಲ್ಲಿ. ಅದು ಒಂಥರ ನಮಗೆ ಇನ್ನೂ ಹೆಚ್ಚಿನ ಬಲ ಬಂದಾಗಿದೆ. ನಾವು ಗೆಲ್ಲುವ ಸೂಚನೆಗಳು ಸಾಕಷ್ಟಿದೆ ಹಾಗೂ ಕಾರ್ಯಕರ್ತರ ಹುಮ್ಮಸ್ಸು ಹೆಚ್ಚಾಗಿದೆ. ಎಲ್ಲರಿಗೂ ಬಲ ಬಂದಿದೆ. ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಿ ಎಲ್ ಸಂತೋಷ್ ಜಿ ಬಂದು ಕಾರ್ಯಾಲಯ ಉದ್ಘಾಟನೆ ಮಾಡಿರೋದ್ರಿಂದ ನಮಗೆ ಕಾರ್ಯಕರ್ತರಲ್ಲಿ ಇನ್ನೂ ಹೆಚ್ಚು ಶಕ್ತಿ ಆಗಿದೆ. ಹಾಗೂ ಕಾಂಗ್ರೆಸ್ ತೊರೆದು ಬಿ ಜೆ ಪಿಗೆ ಬಂದಂಥ ಕೋದಂಡರಾಮ್ ಅವ್ರಿಗೂ ನಾವು ಸ್ವಾಗತ ಬಯಸಿ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀರಿ. ಅವ್ರಿಗೂ ನಮಗೆ ಇನ್ನೂ ಒಂದು ಹೆಚ್ಚಿನ ಬಲ ಅವ್ರ ಕಡೆಯಿಂದನೂ ಆಗಿದೆ. ಕಾಂಗ್ರೆಸ್ ತೊರೆದು ಅವ್ರ ಮನಸ್ಫೂರ್ತಿಯಾಗಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಅವರ ಇಡೀ ತಂಡ ಬಂದು ಭಾರತೀಯ ಜನತಾ ಪಾರ್ಟಿಗೆ ಎಲ್ಲ ಕಾರ್ಯಕರ್ತರಾಗಿ ಸೇರ್ಪಡೆ ಆಗಿದ್ದಾರೆ. ನಮ್ಮ ಜೊತೆ ಸದಾ ಕೆಲಸ ಮಾಡ್ತೀರಿ ಅನ್ನೋವಂಥ ಮಾತು ಕೂಡ ಇದೆ. ಒಟ್ಟಿನಲ್ಲಿ ಬಿಜೆಪಿಯವರು ಅತ್ಯಂತ ಗಂಭೀರವಾಗಿ ಬಿಟಿಎಂ ವಿಧಾನಸಭಾ ಕ್ಷೇತ್ರವನ್ನ ಪರಿಗಣಿಸಿದಂತೆ ಸ್ಪಷ್ಟವಾಗಿ ಗೋಚರವಾಗುತ್ತಿದೆ. ಅವರು ಪದೇ ಪದೇ ರಾಮಲಿಂಗಾರೆಡ್ಡಿರವರನ್ನ ಪರೋಕ್ಷವಾಗಿ ಟಾರ್ಗೆಟ್ ಮಾಡ್ತಾ ಮಾತನಾಡಿದ್ದು, ಹಾಗೆಯೇ ಕೇವಲ ಒಂದೇ ತಿಂಗಳಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಟಿಎಂ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿರುವುದು ಇದರೆಲ್ಲದರ ಸೂಚ್ಯವಾಗಿದೆ ಎನ್ನುವಂಥದ್ದು ಒಂದು ರೀತಿಯಾದಂಥ ಯಕ್ಷ ಪ್ರಶ್ನೆಯಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.